ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿಂದ ರೆಸಿಪಿ ಏನಪ್ಪ ಅಂದ್ರೆ 2 ಬ್ರೆಡ್ ತೊಗೊಂಡಿನಿ. ನಾನು ದೋಸೆ ಮಾಡತ್ತೇನೆ. ಇದು ಒಂಥರ ವೆರೈಟಿ ದೋಸೆ ಆಗಿರ್ತೈತಿ. ಇಲ್ಲೇನೈತಿ, ಹೆಸರು ಕಾಳು ದೋಸೆನ ನಾನು ಮಾಡತ್ತಿದ್ದು. ಹಿಟ್ಟನ್ಕರ ಬೆಳಗ್ಗೆನ ರುಬ್ಕೊಂಡಿದ್ನಿ. ಎಲ್ಲರಿಗೆ ದೋಸೆ ಹಾಕಿ ಮಿಕ್ಕಿದ್ದನ್ನು ನಾನೀಗ ಮಾಡ್ಕೊಳಕತ್ತೀನಿ. ಬ್ರೆಡ್ ದೋಸೆನ ಮಾಡ್ಕೊತೀನಿ. ತುಂಬ ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. 2 ಥರ ದೋಸೆನ ಮಾಡಿ ತೋರಿಸ್ತೀನಿ, ನೋಡ್ತಿರ್ಬೋದು ನೀವೀಗ. ಈ ಥರ ಹಿಟ್ಟಿರಬೇಕು. ದೋಸೆ ಎಲ್ಲ ಹಾಕಿದ್ದಿಂದ ಮಿಕ್ಕಿದ ಹಿಟ್ಟು ನಾನು ಮಾಡತ್ತಿರೋದು. ಇಷ್ಟ ಮಾಡಿದ್ದ ನನ್ನ ರೆಸಿಪಿ ಈ ಥರ ಹಾಕ್ಕೋಬೇಕು. ದೋಸೆ ಹೆಂಗೆ ಅಗಲವಾಗಿ ಮಾಡ್ಕೋತಿಲ್ಲ ಹಂಗೆ ಇದೆ, ಈ ಥರನ ಹಾಕ್ಕೋಬೇಕು. ಮೇಲೆ ಈ ಥರ ಬ್ರೆಡ್ ಇಟ್ಕೋಬೇಕು. ಇದು ಒಂಥರ ಚೆನ್ನಾಗಿರ್ತೈತಿ. ಟೇಸ್ಟಿ ಕೂಡ ಅದೇ ಥರ ಇತ್ತು. ಹಂಗೆ ಏನೈತಿ, ರೆಡ್ ಚಟ್ನಿ ಇತ್ತು. ಈ ಥರ ಹಚ್ಕೊಂಬಿಟ್ನಿ. ಏನಾದರೂ ಒಂದು ವೆರೈಟಿ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ನಾನು ಮಾಡ್ತಾ ಇರೋದು ಇದು ವಿಡಿಯೋ. ನಮಗೆ ಎಲ್ಲ ಥರ ವೆರೈಟಿ ತಿಂದ ಬೇಜಾರಾಗಿತ್ತಂದ್ರೆ ಈ ಥರ ಒಂದು ಸಲ ಮಾಡಿ ನೋಡ್ರಿ. ಮೇಲೆ ಏನೈತಿ, ಈ ಥರ ಮಾಡ್ಕೊಂಡಿನಿ ನಾನು. ಚೆನ್ನಾಗಿತ್ತು. ಈ ಥರ ಎಲ್ಲ ಹಾಕೊಂಡ್ರೆ 1-2 ಈರುಳ್ಳಿ ಟೊಮೆಟೊ ಹಚ್ಕೊಂಡಿನಿ, ಟೇಸ್ಟಿಗೆ ಅಂತ ಹೇಳಿ ಬ್ರೆಡ್ ಜೊತೆ ಎಲ್ಲ. ಸೂಪರಾಗಿರ್ತೈತಿ ರೀಪ್ಪ. ಒಂದು ಸಲ ತಿಂದು ನೋಡಿದ್ರೆ ಗೊತ್ತಾಗೋದಿಲ್ಲ. ಈ ಥರ ಮಾಡ್ಕೊಂಡು ತಿನ್ನಬೇಕು. ಯಾವುದಾದ್ರೂ ಒಂದು ವೆರೈಟಿ ಮಾಡ್ಕೋಬೇಕಂತ ಹೇಳಿ ನಾನು ಈ ಥರ ಮಾಡೀನಿ. ತುಂಬ ಟೇಸ್ಟಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ಒತ್ತಿ ಬೇಯಿಸ್ಕೊಂಡ್ಬಿಟ್ಟು ನಾನು ಕಡಕ್ಕಂಗೆ. ಅದೇನು ಸರ್ದಾಡವಲ್ತು, ಹಿಂಗೆ ಆಗಕತ್ತಿತ್ತು ಅದು. ಈ ಥರ ಮಾಡ್ಕೊಂಡು ಒತ್ತಿ ಬೇಯಿಸ್ಕೊಂಡು ತಗೊಂಡು ನಾನು. ಎಲ್ಲ ಥರ ವೆರೈಟಿ ಏನಾದರೂ ಮಾಡಬೇಕಾ. ಈ ಥರ ಆಯ್ತು ನೋಡ್ರಿಪ್ಪ. ಈ ಥರ ಬರ್ತೈತೆ ನೋಡ್ರಿ. ಬ್ರೆಡ್, ಟೊಮೆಟೊ, ಈರುಳ್ಳಿ ಏನಂತಲೇ ಸಖತ್ ಟೇಸ್ಟಿ ಬಂದಿತ್ತು. ಸೂಪರಾಗಿತ್ತು ರೀ. ಕುರುಕುರು ಈರುಳ್ಳಿ ಎಲ್ಲನೂ ಇಷ್ಟು ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿರಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಇಷ್ಟೇ ಮಾಡಿರೋದು ವಿಡಿಯೋನ.